ನಮಸ್ತೆ, ಇದು ನ್ಯಾಷನಲ್ ಟಿವಿ. ಇಲ್ಲಿದೆ ಇವತ್ತಿನ ಚಿನ್ನ ಬೆಳ್ಳಿ ಬೆಲೆಗಳ ಅಪ್ಡೇಟ್ಸ್. ಈಗಾಗಲೇ ಚಿನ್ನ ಬೆಳ್ಳಿ ಬೆಲೆ ಕಂಡು ಆಘಾತಕ್ಕೊಳಗಾಗಿರೋ ಜನರಿಗೆ ಮತ್ತೆ ಕೇಂದ್ರ ಸರ್ಕಾರ ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕ ಹೆಚ್ಚಳ ಮಾಡಿದೆ. ಮತ್ತೊಮ್ಮೆ ಚಿನ್ನ ಮತ್ತು ಬೆಳ್ಳಿಯ ಮೂಲ ಆಮದು ಬೆಲೆಗಳನ್ನ ಹೆಚ್ಚಿಸಿದ್ದು ಇದು 2 ತಿಂಗಳಲ್ಲಿ 2ನೇ ಬಾರಿಗೆ ಏರಿಕೆಯಾಗಿದೆ. ಸರ್ಕಾರದ ಮಾತಿನ ಪ್ರಕಾರ ಭಾರತದ ವಿದೇಶಿ ವಿನಿಮಯ ಮೀಸಲುಗಳ ಮೇಲೆ ಹೆಚ್ಚುತ್ತಿರುವ ಒತ್ತಡವನ್ನ ಕಡಿಮೆ ಮಾಡಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಚಿನ್ನ ಮತ್ತು ಬೆಳ್ಳಿ ಆಮದು ಹೆಚ್ಚು ಆಗುವುದರಿಂದ ಡಾಲರ್ ಬೇಡಿಕೆ ಹೆಚ್ಚಾಗಿ ವಿದೇಶಿ ವಿನಿಮಯ ಮೀಸಲುಗಳ ಮೇಲೆ ಒತ್ತಡ ಹೆಚ್ಚುತ್ತದೆ. ಅದನ್ನ ನಿಯಂತ್ರಿಸಲು ಆಮದು ಬೆಲೆ ಮತ್ತು ಸುಂಕಗಳನ್ನ ಬದಲಾಯಿಸುವ ಮೂಲಕ ಸರ್ಕಾರ ಪರಿಸ್ಥಿತಿಯನ್ನ ಸಮತೋಲನಗೊಳಿಸಲು ಪ್ರಯತ್ನಿಸುತ್ತಿದೆ. ಕಳೆದ 2 ತಿಂಗಳಲ್ಲಿ ಇದು 2ನೇ ಬಾರಿ ಸರ್ಕಾರ ಚಿನ್ನದ ಮೇಲಿನ ಆಮದು ನಿಯಮಗಳನ್ನು ಕಠಿಣಗೊಳಿಸಿರುವುದು. ಕಳೆದ ತಿಂಗಳು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನ 15%ಗೆ ಏರಿಸಲಾಯಿತು. ಸುಂಕ ಹೆಚ್ಚಾದರೆ ಚಿನ್ನ ಬೆಳ್ಳಿ ಆಮದು ದುಬಾರಿಯಾಗುತ್ತದೆ. ಇದರ ಪರಿಣಾಮವಾಗಿ ಅನಾವಶ್ಯಕ ಅಥವಾ ಅತಿಯಾದ ಆಮದು ಕಡಿಮೆಯಾಗಬಹುದು. ಇದು ದೇಶದ ವಿದೇಶಿ ವಿನಿಮಯ ಸಂಗ್ರಹವನ್ನ ಕಾಪಾಡುವಲ್ಲಿ ಸಹಾಯ ಮಾಡಬಹುದು ಎಂದು ಸರ್ಕಾರ ಭಾವಿಸಿದೆ. ಇತ್ತೀಚೆಗೆ ಬೆಳ್ಳಿ ಆಮದುಗಳ ಮೇಲಿನ ನಿಯಮಗಳನ್ನು ಬಿಗಿಗೊಳಿಸಿ ವ್ಯಾಪಾರಿಗಳು ಬೆಳ್ಳಿಯನ್ನು ಆಮದು ಮಾಡಲು ಮೊದಲು ಸರ್ಕಾರಿ ಪರವಾನಗಿ ಪಡೆಯುವುದು ಕಡ್ಡಾಯಗೊಳಿಸಲಾಗಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಬೆಳ್ಳಿ ಬಾರ್ಗಳ ಆಮದನ್ನ ಉಚಿತ ವರ್ಗದಿಂದ ತೆಗೆದು ನಿರ್ಬಂಧಿತ ವರ್ಗಕ್ಕೆ ಸೇರಿಸುವ ಅಧಿಸೂಚನೆ ಹೊರಡಿಸಿದೆ. ಇದರಿಂದ ಈಗ ಯಾರೇ ಆಗಲಿ ಸ್ವತಂತ್ರವಾಗಿ ಬೆಳ್ಳಿಯನ್ನ ಆಮದು ಮಾಡಲು ಸಾಧ್ಯವಿಲ್ಲ. ಸರ್ಕಾರದ ಅನುಮತಿ ಬೇಕಾಗುತ್ತದೆ. ಈ ನಿಯಮ ತಕ್ಷಣದಿಂದಲೇ ಜಾರಿಯಲ್ಲಿದೆ. ಈ ಎಲ್ಲ ಕ್ರಮಗಳ ಮುಖ್ಯ ಉದ್ದೇಶ ಚಿನ್ನ ಮತ್ತು ಬೆಳ್ಳಿ ಆಮದುಗಳನ್ನು ನಿಯಂತ್ರಣದಲ್ಲಿಡುವುದು, ವಿದೇಶಿ ವಿನಿಮಯ ಸಂಗ್ರಹವನ್ನ ಕಾಪಾಡುವುದು ಮತ್ತು ಅತಿಯಾದ ಆಮದುಗಳಿಂದ ದೇಶದ ಆರ್ಥಿಕ ಸ್ಥಿತಿಗೆ ಬರುವ ಒತ್ತಡವನ್ನ ಕಡಿಮೆ ಮಾಡುವುದು. ಆದರೆ ಚಿನ್ನ ಬೆಳ್ಳಿ ಖರೀದಿಸುವ ಸಾಮಾನ್ಯ ಗ್ರಾಹಕರಿಗೆ ದರ ಹೆಚ್ಚಳದ ಹೊರೆ ಬರುವ ಸಾಧ್ಯತೆ ಇದೆ. ಮದುವೆಗಳು, ಹಬ್ಬ ಹರಿದಿನಗಳು, ಚಿನ್ನ ಬೆಳ್ಳಿ ಖರೀದಿಸುವ ಪರಂಪರೆ ಇರುವ ಭಾರತದಲ್ಲಿ ಇಂತಹ ನೀತಿಗಳು ಮಾರುಕಟ್ಟೆ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೆ ಸರ್ಕಾರದ ದೃಷ್ಟಿಯಲ್ಲಿ ದೇಶದ ಆರ್ಥಿಕ ಸುರಕ್ಷತೆ ಮತ್ತು ವಿದೇಶಿ ವಿನಿಮಯ ಸಮತೋಲನ ಈಗ ಹೆಚ್ಚು ಮುಖ್ಯವಾಗಿದೆ. ದೇಶದ ಆರ್ಥಿಕ ಸ್ಥಿತಿಗೆ ಬರುವ ಒತ್ತಡವನ್ನ ಕಡಿಮೆ ಮಾಡಲು ಆಮದು ಸುಂಕ ಹೆಚ್ಚು ಮಾಡ್ತಿದೆ. ಆದರೆ ಇದರ ಪರಿಣಾಮ ಚಿನ್ನ ಬೆಳ್ಳಿ ಖರೀದಿಸುವ ಸಾಮಾನ್ಯ ಗ್ರಾಹಕರಿಗೆ ಹೊರೆ ಆಗ್ತಿದೆ. ಹಾಗಿದ್ರೆ ಬನ್ನಿ, ಈ ಎಲ್ಲಾ ಬದಲಾವಣೆಗಳ ನಡುವೆ ಇವತ್ತಿನ ಗೋಲ್ಡ್ ರೇಟ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಇವತ್ತು ಜೂನ್ 16 ಮಂಗಳವಾರ. ಇಂದು ಚಿನ್ನದ ಬೆಲೆಯಲ್ಲಿ ಅಂತ ವ್ಯತ್ಯಾಸ ಏನಾಗಿಲ್ಲ. ಹಾಗೆ ಬೆಳ್ಳಿ ಬೆಲೆ ನಿನ್ನೆ ಇದ್ದಷ್ಟೇ ಇದೆ. ಇವತ್ತು 24 ಕ್ಯಾರೆಟ್ ಶುದ್ಧ ಚಿನ್ನ ಗ್ರಾಮ್ಗೆ 15,137 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನಕ್ಕೆ 1,51,370 ರೂಪಾಯಿ. 100 ಗ್ರಾಂ ಚಿನ್ನಕ್ಕೆ 15,13,700 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ ಆಭರಣ ಚಿನ್ನ ಗ್ರಾಮ್ಗೆ ಇವತ್ತು 13,875 ರೂಪಾಯಿ. 10 ಗ್ರಾಮ್ಗೆ 1,38,750. ಹಾಗೆ 100 ಗ್ರಾಂ ಚಿನ್ನಕ್ಕೆ 13,87,500 ರೂಪಾಯಿ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ಗೆ ಇವತ್ತು 11,323 ರೂಪಾಯಿ. 10 ಗ್ರಾಮ್ಗೆ 1,13,530. ಹಾಗೆ 100 ಗ್ರಾಮ್ಗೆ 11,35,300 ರೂಪಾಯಿ ಇದೆ. ಇದು ಇಂದಿನ ಚಿನ್ನದ ಬೆಲೆಗಳಾಗಿದೆ. ಬೆಳ್ಳಿ ಬೆಲೆ ಗ್ರಾಮ್ಗೆ ಇವತ್ತು ಕೂಡ 265 ರೂಪಾಯಿ ಇದೆ. 100 ಗ್ರಾಂ ಬೆಳ್ಳಿ ಬೆಲೆ ಇವತ್ತು 26,500. ಕೆಜಿಗೆ 2,65,000 ಆಗಿದೆ. ಇದಾಗಿತ್ತು ಇವತ್ತಿನ ಚಿನ್ನ ಬೆಳ್ಳಿ ಬೆಲೆಗಳ ಅಪ್ಡೇಟ್ಸ್. ನೀವು ಚಿನ್ನ ಕೊಳ್ಳೋ ಪ್ಲಾನ್ ನಲ್ಲಿದ್ರೆ ಬೆಲೆಗಳನ್ನ ಮೊದಲೇ ತಿಳಿದು ಮುಂದುವರಿಯುವುದು ಉತ್ತಮ. ಎಚ್ಚರಿಕೆಯಿಂದ ಮಾರುಕಟ್ಟೆಯ ಬೆಲೆಗಳನ್ನು ಗಮನಿಸುತ್ತಾ ಸರಿಯಾದ ಸಮಯದಲ್ಲಿ ಖರೀದಿಸಿ. ಹಾಗೆ ಪ್ರತಿದಿನದ ಚಿನ್ನದ ಮಾರುಕಟ್ಟೆಯ ಬೆಲೆಗಳ ಏರಿಳಿತ ತಿಳಿಯೋಕೆ ತಪ್ಪದೆ ನಮ್ಮ ವಿಡಿಯೋ ನೋಡಿ.